ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರ ಈಗ ಕೇವಲ ಪತ್ರವಾಗಿ ಉಳಿದಿಲ್ಲ. ಅದೀಗ ಕಾಂಗ್ರೆಸ್ ಸರ್ಕಾರದ ಚಿಂತನೆಯಾಗಿ ಮಾರ್ಪಟ್ಟಿದೆ. ಆರ್ಎಸ್ಎಸ್ ವಿರುದ್ಧದ ನಿರ್ಬಂಧಗಳಿಗೆ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಕಾಂಗ್ರೆಸ್ ಈಗ ತಮಿಳುನಾಡಿನ ಕಡೆಗೆ ನೋಡ್ತಾ ಇದೆ. ಇದರ ನಡುವೆಯೇ ಕಾಂಗ್ರೆಸ್ ವಿರುದ್ಧ ತೀವ್ರ ಸ್ವರೂಪದಲ್ಲೇ ಕಮಲ ಪಡೆ ಸಮರ ಸಾರಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ನಿಷೇಧವೋ ಷರತ್ತುಗಳು. ಸರ್ಕಾರ ನಿಜಕ್ಕೂ ಆರ್ಎಸ್ಎಸ್ ಅನ್ನ ಸರ್ಕಾರಿ ಜಾಗಗಳಲ್ಲಿ ತಮ್ಮ ಚಟುವಟಿಕೆ ನಡೆಸದಂತೆ, ಶಾಖೆ ಅಥವಾ ಸಾಂಘಿಕ್ ಅಥವಾ ಬೈಠಕ್ ನಡೆಸದಂತೆ ನಿಷೇಧಿಸೋದಕ್ಕೆ ಹೊರಟಿದ್ಯೋ ಅಥವಾ ಒಂದಿಷ್ಟು ಷರತ್ತುಗಳನ್ನು ಹಾಕೋದಕ್ಕೆ, ಅಂದರೆ ಪೂರ್ವಾನುಮತಿ ಪಡಿಬೇಕು, ಇಂತಿಷ್ಟೇ ಹೊತ್ತು ಮಾಡಬೇಕು, ಇಂಥ ವಿಚಾರಗಳಿರಬೇಕು, ಈ ರೀತಿಯಂಥ ಷರತ್ತುಗಳನ್ನು ಹಾಕೋದಕ್ಕೆ ಹೊರಟಿದ್ಯೋ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕಂದರೆ ಮುಖ್ಯಮಂತ್ರಿಯವರಿಗೆ ಬರೆದಿರುವಂತಹ ಪತ್ರ, ಅದರ ಮೇಲೆ ಕ್ರಮ ವಹಿಸಿ ಅಂತೇಳಿ CM ಬರೆದಿರತಕ್ಕಂತಹ ಹಿಂಬರಹ, ಇದೆಲ್ಲ ಆದ ನಂತರ ಮುಂದಿನ ಕ್ಯಾಬಿನೆಟ್ನಲ್ಲಿ ಇದು ಚರ್ಚೆಗೆ ಬರುವಂತಹ ನಿರೀಕ್ಷೆ ಇದೆ. ಸರ್ಕಾರ ಈ ವಿಚಾರದಲ್ಲಿ ತಮಿಳುನಾಡಿನ ಕಡೆಗೆ ನೋಡ್ತಾ ಇದೆ. ತಮಿಳುನಾಡಿನಲ್ಲಿ 2021ರಿಂದ RSSನ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಷರತ್ತುಗಳು ಅನ್ವಯ ಆಗಿದ್ದಾವೆ. ಅದನ್ನು ಈಗ ರಾಜ್ಯದಲ್ಲಿ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅಂತ ಹೇಳುವಂಥದ್ದು ಪ್ರಶ್ನೆ. ಹಾಗೆಯೇ ರಾಜ್ಯ ಸರ್ಕಾರಕ್ಕೆ BJP ಕೊಟ್ಟಿರತಕ್ಕಂತಹ ಎಚ್ಚರಿಕೆ, ನಾವು ಕರ್ನಾಟಕದಲ್ಲಿ ಪ್ರಬಲರಿದ್ದೇವೆ. ಅಂದರೆ ತಮಿಳುನಾಡಿನಲ್ಲಿ ನಮ್ಮ ಪಕ್ಷ ಬಹಳ ದೊಡ್ಡ ಶಕ್ತಿಯನ್ನು ಹೊಂದಿಲ್ಲದೆ ಇರೋ ಕಾರಣದಿಂದಾಗಿ ಷರತ್ತುಗಳು ಹಾಕಿರ್ಬೋದು ಅವರು, ಆದರೆ ಕರ್ನಾಟಕದಲ್ಲಿ ಅಷ್ಟು ಸುಲಭ ಇಲ್ಲ ಅನ್ನುವಂತಹ ಸಂದೇಶ ಕೊಡುವಂತಹ ಪ್ರಯತ್ನವನ್ನು BJP ನಾಯಕರುಗಳು ಮಾಡ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಯಾವ ಸ್ವರೂಪದ ಚರ್ಚೆ ನಡೀತಿದೆ, ಪ್ರಿಯಾಂಕ್ ಖರ್ಗೆ ಮಾತು, ಪ್ರಿಯಾಂಕ್ ಖರ್ಗೆ ಪತ್ರ, ಇದು ಯಾವ ಸ್ವರೂಪವನ್ನು ಪಡ್ಕೊಳ್ತಿದೆ, ಮತ್ತು ಇದೆಲ್ಲದರ ನಡುವೆ ಇಂಥದ್ದೊಂದು ಪತ್ರ ಬರೆದ ಕಾರಣಕ್ಕಾಗಿಯೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಗಳು ಬರ್ತಾ ಇರುವಂಥ ವಿಚಾರದ ಬಗ್ಗೆ ಅವರೇ ಬರ್ಕೊಂಡಿದ್ದಾರೆ. ಆದರೆ ಯಾವ ಸ್ವರೂಪದ ಬೆದರಿಕೆಗಳು, ಇದೆಲ್ಲದರ ಬಗ್ಗಿನ ಒಂದು ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇದು ನಿಷೇಧವೋ ಅಥವಾ ಷರತ್ತುಗಳೋ? ಅವರು ಬಯಸಿರುವಂಥದ್ದು ನಿಷೇಧ, ಇವರು ಅದನ್ನು ಷರತ್ತುಗಳಿಗೆ ಸೀಮಿತಗೊಳಿಸ್ತಾರಾ ಅನ್ನೋಂಥನ್ನು ನೋಡಬೇಕು. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸರ್ಜರಿ ಸರ್ಕಸ್. ಸಿದ್ದರಾಮಯ್ಯನವರು ಅವರ ಸಂಪುಟಕ್ಕೆ ಸರ್ಜರಿ ಮಾಡೋದಕ್ಕೆ ಯೋಚಿಸ್ತಾ ಇದ್ದಾರೆ. ಆದರೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಯಲ್ಲಿ ಕೂರುವಂತಹ ಕನಸನ್ನು ಹೊಂದಿದ್ದಾರೆ. ನವೆಂಬರ್ 20 ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರಿಯಾಗಿ 2.5 ವರ್ಷ ತುಂಬುತ್ತೆ. ಅದಾದ ನಂತರ ನನ್ನ ಟರ್ಮ್ ಅನ್ನುವಂಥದ್ದು ಶಿವಕುಮಾರ್ ಅವರ ಬಯಕೆ, ಆಸೆ, ಕನಸು ಎಲ್ಲವೂ ಕೂಡ. ಆದರೆ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ದಾಳವನ್ನು ಉರುಳಿಸಿದಂತೆ ಗೋಚರಿಸ್ತಾ ಇದೆ. ಅದು ಕುರ್ಚಿ ಉಳಿಸ್ಕೊಳ್ಳುವ ದಾಳವೂ ಹೌದು, ಅದು ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ದಾಳವೂ ಹೌದು. ಈ ಮೂಲಕವಾಗಿ ಒಂದು ಸರ್ಕಸನ್ನು ಅವರು ಆರಂಭಿಸಿದ್ದಾರೆ. ಆದರೆ ಈ ಸರ್ಜರಿಯ ಸರ್ಕಸ್ ನಡೆಯುತ್ತಾ, ಏನಾಗುತ್ತೆ, ಯಾವ್ಯಾವ ಸ್ವರೂಪದ ಲೆಕ್ಕಾಚಾರಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಗ್ತಾ ಇದ್ದಾವೆ, ಅದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಿಷೇಧವೋ ಷರತ್ತುಗಳು. RSS ತನ್ನ ಶತಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸ್ತಾ ಇದೆ. ದೇಶದ ಅತಿದೊಡ್ಡ NGO ಅನ್ನುವಂತಹ ರೀತಿಯಲ್ಲಿ RSS ಅನ್ನು ಹೊಗಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ. RSS ತನ್ನನ್ನು ತಾನು ಸಾಂಸ್ಕೃತಿಕ ಮತ್ತು ಭಾರತದ ಸಂಸ್ಕೃತಿಯನ್ನು ಕಾಪಾಡುವಂತಹ ದೇಶಭಕ್ತ ಸಂಘಟನೆ ಅಂತೇಳಿ ಕರೆಸಿಕೊಳ್ಳುತ್ತೆ. ಆದರೆ RSS ವಿಚಾರಧಾರೆಗಳನ್ನು ಅತ್ಯಂತ ಪ್ರಬಲವಾಗಿ ಕಾಂಗ್ರೆಸ್ ಆರಂಭದಿಂದಲೂ ಕೂಡ ವಿರೋಧಿಸ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ RSS ಅನ್ನು ಎದುರಿಸುವಂಥದ್ದೇ BJPಯನ್ನು ಸೋಲಿಸೋದಕ್ಕಿರುವಂತಹ ಮಾರ್ಗ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಆಲೋಚಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಖರ್ಗೆಯವರು ತಮ್ಮ ಮೇಲೆ ಬೆದರಿಕೆ ಉಡ್ತಾ ಇದ್ದಾರೆ ಅಂತ ಹೇಳಿ ಬರೆದಿರ್ತಕ್ಕಂತಹ ಪೋಸ್ಟ್ನಲ್ಲೂ ಕೂಡ ಒಂದು ಅಂಶವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಆಡಳಿತವನ್ನು ನಡೆಸುವಂತಹ ಕಾಲ ಅನ್ನುವಂಥ ರೀತಿಯಲ್ಲಿ ಅವರು ಬರ್ಕೊಂಡಿದ್ದಾರೆ. ಅಂದರೆ ಇದು ಈಗ ಸೈದ್ಧಾಂತಿಕ ಸಮರದ ತೀವ್ರ ಹಂತಕ್ಕೆ ಬಂದು ತಲುಪಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅದರ ಭಾಗವಾಗಿಯೇ ಪತ್ರ ಬರೆದಿದ್ದಾರೆ, ನಿಷೇಧದ ಪತ್ರವನ್ನು ಬರೆದಿದ್ದಾರೆ. ಏನೇನಾಗ್ತಾ ಇದೆ, ಇದರ ಸುತ್ತಲೂ ಏನೇನು ಬೆಳವಣಿಗೆಗಳು ನಡೆಸಿದ್ದಾವೆ ಅನ್ನೋದು ನಿಮಗೆ ತೋರಿಸ್ತೀನಿ.
ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಹೋಗ್ತೀರಾ ನೀವು? ಏನ್ ಮಾಡಕ್ ಸಾಧ್ಯ? ಅವರು ಅವರ ಮೂರ್ಖತನದ ಪ್ರದರ್ಶನ. ಇವರು ತಂದೆ ಗೃಹ ಸಚಿವರಾಗಿದ್ದಾಗಲೇ RSS ಅನ್ನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರ್ಗೆ ಭಾವಿಸಿದ್ದಂತ ಕಾಣುತ್ತೆ. ಸರ್ಕಾರಿ ಜಾಗೆಯಲ್ಲಿ ಇವತ್ತು ಮಸೂತಿ ಕಟ್ಟಾರಲ್ಲ, ಅದನ್ನು ಒಡೆದು ಹಾಕೋದು ತಾಕತ್ತಿದೆ ಪ್ರಿಯಾಂಕಾ ಖರ್ಗೆ. ಮುಟ್ಟಕ್ಕಾಗುತ್ತಾ ನೀವು? ಮುಟ್ಟಿದ್ರೆ ಹಂಗೆ ಭಸ್ಮ ಆಗೋತೀರಾ. ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆಯೋ ಇಲ್ವೋ? ನಿಮ್ಮ ಮನಸ್ಥಿತಿ ಬೆಂಕಿ ಹಚ್ಚುವ ಮನಸ್ಥಿತಿ ಇದೆ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಹೇರಬೇಕೆಂದು ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು. ಒಂದು ಕಡೆಯಿಂದ ಕೇಸರಿ ಪಡೆ ದೊಡ್ಡ ಮಟ್ಟದಲ್ಲೇ ಖರ್ಗೆ ಹಾಗೂ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ಆದರೆ ಕಮಲಪಾಳ್ಯದ ರೋಷಾವೇಶ ಕಂಡು ಸರ್ಕಾರವೇನೂ ಇಟ್ಟ ಹೆಜ್ಜೆ ಹಿಂದೆ ತೆಗೆಯುವಂತೆ ಕಾಣುತ್ತಿಲ್ಲ. ಬದಲಿಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. RSSಗೆ ನಿರ್ಬಂಧ ಹೇರುವ ಸಂಬಂಧ ಸರ್ಕಾರ ಸೀರಿಯಸ್ ಆಗಿದ್ದು, ಡಿನ್ನರ್ ಸಭೆಯಲ್ಲೂ ಗಂಭೀರವಾದ ಚರ್ಚೆಗಳೇ ನಡೆದಿವೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಸಚಿವರುಗಳ ಪರ ವಿರೋಧ ಮಾತುಗಳು ವ್ಯಕ್ತವಾಗಿವೆ. RSSಗೆ ನಿರ್ಬಂಧ ಹೇರುವಂತೆ ಬಹುತೇಕ ಸಚಿವರು ಒತ್ತಾಯಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ RSS ಚಟುವಟಿಕೆಗಳಿಗೆ ನಿಷೇಧ ಹೇರುತ್ತಾ ಸರ್ಕಾರ ಎಂಬ ಪ್ರಶ್ನೆಗಳೂ ಎದ್ದಿವೆ. ಅಷ್ಟರೊತ್ತಿಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ RSS ನಿರ್ಬಂಧದ ಬಗ್ಗೆ ಚರ್ಚೆ ಮಾಡಿ ಒಪ್ಪಿಗೆ ನೀಡಲು ಸಿಎಂ ನಿರ್ಧರಿಸಿದ್ದಾರೆ. ಹಾಗೆ RSS ನಿರ್ಬಂಧದ ಬಗ್ಗೆ ಸಚಿವರು, ಶಾಸಕರು ಒಗ್ಗಟ್ಟಾಗಲು ಸೂಚನೆ ನೀಡಲಾಗಿದೆ. ತಮಿಳುನಾಡು ಮಾದರಿಯಲ್ಲೇ ಕರ್ನಾಟಕದಲ್ಲೂ RSS ಮೇಲೆ ನಿರ್ಬಂಧ ಹಾಕುವ ಬಗ್ಗೆ ಪರಿಶೀಲನೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ನಿನ್ನೆಯೇ ಸಿಎಂ ಸೂಚಿಸಿದ್ದಾರೆ. RSSನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ. ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ಇಷ್ಟಕ್ಕೂ RSS ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ತಮಿಳುನಾಡು ಸರ್ಕಾರದ ಮಾದರಿ ಅನುಸರಿಸಲು ಮುಂದಾಗಿದ್ದಾರೆ. ದೇಶದಲ್ಲಿ ಹಿಂದಿ ಹೇರಿಕೆ, ಹಿಂದುತ್ವ ಪ್ರತಿಪಾದನೆ ಇನ್ನಿತರೆ ವಿಚಾರಗಳು ಬಂದಾಗ ಅದರ ವಿರುದ್ಧ ಪ್ರಬಲವಾಗಿ ಧ್ವನಿ ಎತ್ತೋದು ದ್ರಾವಿಡ ಪಕ್ಷಗಳ ಆಡಳಿತದಲ್ಲಿರುವ ತಮಿಳುನಾಡು. ಈಗ ರಾಜ್ಯ ಸರ್ಕಾರ RSS ವಿಚಾರದಲ್ಲೂ ತಮಿಳುನಾಡು ಸರ್ಕಾರ ಹೆಜ್ಜೆ ಅನುಸರಿಸಲು ಮುಂದಾಗಿದೆ. ಹಾಗಿದ್ದರೆ ತಮಿಳುನಾಡು ಸರ್ಕಾರ RSS ವಿಚಾರದಲ್ಲಿ ಏನು ಕ್ರಮಗಳನ್ನು ಕೈಗೊಂಡಿದೆ ಎನ್ನುವುದನ್ನ ಗಮನಿಸಬೇಕು. ತಮಿಳುನಾಡಿನಲ್ಲಿ RSSಗೆ 2021ರಿಂದ ಷರತ್ತುಗಳನ್ನು ಹೇರಲಾಗಿದೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ RSSನ ಯಾವುದೇ ಕಾರ್ಯಕ್ರಮಕ್ಕೂ ಸರ್ಕಾರದ ಅನುಮತಿ ಕಡ್ಡಾಯ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ಏನೇ ಚಟುವಟಿಕೆಗಳನ್ನು ಮಾಡಿದ್ರೂ ಅನುಮತಿ ಕಡ್ಡಾಯ. RSS ಸಮವಸ್ತ್ರವೇ ಒಂದು ಅನಧಿಕೃತ ಎಂದು ಪರಿಗಣಿಸಿರುವ ತಮಿಳುನಾಡು ಸರ್ಕಾರ ಅನಧಿಕೃತ ಸಮವಸ್ತ್ರ ಧರಿಸಿ ಶಾಲೆಗಳಿಗೆ ಬರಬಾರದು ಎಂದು ಕಟ್ಟಪ್ಪಣೆ ಮಾಡಿದೆ. ಹಾಗೆ ಸೂಕ್ಷ್ಮ ಸ್ಥಳಗಳಲ್ಲಿ ಪಥಸಂಚಲನಕ್ಕೂ ಷರತ್ತುಗಳು ಅನ್ವಯ ಎಂಬ ಕಟ್ಟುನಿಟ್ಟಿನ ಆದೇಶ ಮಾಡಿದೆ ತಮಿಳುನಾಡು ಸರ್ಕಾರ. ರಾಜ್ಯ ಸರ್ಕಾರ ಹೀಗೆ RSS ಯಾವುದೇ ಕಾರ್ಯಕ್ರಮ ಆಯೋಜಿಸುವುದಿದ್ದರೆ ಪೂರ್ವಾನುಮತಿ ಪಡೆಯಬೇಕು ಎಂಬ ನಿರ್ಧಾರ ಜಾರಿಗೆ ಯೋಚನೆ ಮಾಡುತ್ತಿರುವಾಗಲೇ ಬಿಜೆಪಿ ನಾಯಕರು ಕೊತ ಕುದಿಯುತ್ತಿದ್ದಾರೆ. RSS ಮೇಲೆ ನಿರ್ಬಂಧ ಹಾಕಿ ಬ್ಯಾನ್ ಮಾಡಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ RSS ಮೇಲೆ ಮಾತ್ರ ನಿಮ್ಮ ಪ್ರಯೋಗವೋ ಅಥವಾ ಮಸೀದಿ ಮದರಸಗಳ ಮೇಲೂ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗುತ್ತೀರಾ ಎಂಬ ಸವಾಲೆಸೆದಿದ್ದಾರೆ. ತಮಿಳುನಾಡಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಕ್ತಿಗಿಂತ 10 ಪಟ್ಟು ಶಕ್ತಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದೆ. ನಾವು ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ, ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದನ್ನು ಪ್ರಶ್ನಿಸ್ತೀವಿ. ಮತ್ತು ಇವರ ಅಧಿಕಾರ ಎಷ್ಟು ದಿನ? ಶಾಶ್ವತನಾ? ಎಷ್ಟು ದಿನ ಅಧಿಕಾರ? ಇವರ ಅಧಿಕಾರ ಎಷ್ಟು ದಿನ ಸಾಯೋವರೆಗೂ ಇವರೇ ಮಳೆ ಹೊಡ್ಕೊಂಡಿರ್ತಾರ? ಸೂರ್ಯಚಂದ್ರ ಅವರು ಇರೋವರೆಗೂ ಕಾಂಗ್ರೆಸ್ ಇರುತ್ತಾ? ಇರಲ್ಲ, ಹೋಗ್ತಾರೆ. ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಕೊಂಡಂತ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿ. ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಹೀಗೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ರೋಷಾವೇಶ ವ್ಯಕ್ತಪಡಿಸುತ್ತಿದ್ದಾರೆ. ಇದೆಲ್ಲ ಒಂದೆಡೆ ನಡೆಯುತ್ತಿದ್ರೆ ಮತ್ತೊಂದೆಡೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ಹಾಕಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ. ಹೆದರೋದಿಲ್ಲ, ಎದುರಿಸಲು ಸಿದ್ಧ ಎಂದಿರುವ ಮಿನಿಸ್ಟರ್. RSS ಮೇಲೆ ನಿರ್ಬಂಧ ಹೇರುವ ವಿಚಾರಕ್ಕೆ ಸರ್ಕಾರಕ್ಕೆ ಪತ್ರ ಬರೆಯುತ್ತಲೇ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆಗಳು ಬರುತ್ತಿವೆಯಂತೆ.
ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. 2 ದಿನಗಳಿಂದಲೂ ಫೋನ್ ರಿಂಗ್ ಆಗ್ತಾನೇ ಇದೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ಕರೆಗಳು ಬರುತ್ತಿವೆ. ಕರೆ ಮಾಡಿ ಅತ್ಯಂತ ಕೆಟ್ಟ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಇಂಥ ಬೆದರಿಕೆ ಕರೆಗಳಿಗೆ ಹೆದರುವುದಿಲ್ಲ, ವಿಚಲಿತನಾಗುವುದಿಲ್ಲ. ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಅವರನ್ನೇ ಬಿಡದಿದ್ದವರು ನನ್ನನ್ನು ಯಾಕೆ ಬಿಡುತ್ತಾರೆ? ಬೆದರಿಕೆಗಳಿಂದ ನನ್ನನ್ನು ಸೈಲೆಂಟ್ ಮಾಡಬಹುದು ಎಂದು ಭಾವಿಸಿದ್ರೆ ಅದು ತಪ್ಪು. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ತತ್ವಗಳ ಮೇಲೆ ಸ್ಥಾಪಿತವಾದ ಸಮಾಜವನ್ನ ನಿರ್ಮಿಸುವ ಸಮಯ ಇದು. ಸಮಾನತೆ, ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜ ಕಟ್ಟಬೇಕಿದೆ. ದೇಶವನ್ನು ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕು ಎಂದು ಹೇಳುತ್ತಲೇ ವೈರಸ್ ಪದದಲ್ಲಿರುವ RSS ಅಕ್ಷರಗಳನ್ನ ಹೈಲೈಟ್ ಮಾಡಿ RSS ಅನ್ನ ವೈರಸ್ ಎಂದು ಕುಟುಕಿ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಹಾಕಿದ್ದಾರೆ. ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲನೂ ಕೂಡ ನಮಗೆ ಕರೆಗಳು ಬಂದಿದೆ. ಇದೇನು ಹೊಸದೇನಲ್ಲ. ತತ್ವ, ಈ ಸಿದ್ಧಾಂತ ಗಾಂಧೀಜಿಯವರಿಗೆ ಬಿಟ್ಟಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಿಟ್ಟಿಲ್ಲ, ನಮಗೆ ಬಿಡ್ತಾರ? ಸೊ ಇವರು ಏನೇ ಇಂಟಿಮಿಡೇಷನ್ ಮಾಡಲಿ, ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಹೋಗೋ ಮಕ್ಕಳು ಯಾರು? ಬಡವರು. ಏನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಎಜುಕೇಷನಿಗೆ? ಯಾಕಂದ್ರೆ ಆ ಬಡತನದಿಂದ ಹೊರಗೆ ಬಂದು ನಾಗರಿಕರಾಗಿ ಒಂದು ಸ್ವಾಭಿಮಾನದ ಬದುಕಲಿಕ್ಕೆ. ಅದರಲ್ಲಿ ಹೋಗಿ ಇವರು ದಿನ ಹೋಗಿ ದೊಣ್ಣೆಯಾಗಿ ಬೀಸೋದು, ಏನೇನೋ ಇರ್ಲಾರ್ದೆಲ್ಲ ಏನೋ ಅವ್ರ ಕನಸುಗಳನ್ನು ನನಸು ಮಾಡೋದು ಏನಕ್ಕೆ ಬೇಕು ಸರ್ ನಮಗೆ? ಅಖಂಡ ಭಾರತದ ಕನಸು ಈ ಮಕ್ಕಳು ನನಸು ಮಾಡ್ತಾರಂತೆ. ಬೆದರಿಕೆ ಕರೆಗಳು ಬರುತ್ತಿರೋ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳುತ್ತಲೇ ಬಿಜೆಪಿ ಟಾಂಗ್ ಕೊಟ್ಟಿದೆ. ದಿನ ಬೆಳಗಾದ್ರೆ ಬೆದರಿಕೆ ಹಾಕೋರು ನೀವು, ನಿಮಗೆ ಬೆದರಿಕೆ ಕರೆ ಬರುತ್ತಿದೆಯಾ ಎಂದು ಅಶ್ವತ್ಥನಾರಾಯಣ್ ಕಿಚಾಯಿಸಿದ್ದಾರೆ. ನಿಮ್ಮದೇ ಸರ್ಕಾರ ಇದೆ, ಬೇಕಾದ ತನಿಖೆ ಮಾಡಿಸಿ ಎಂದು ಶಾಸಕ ಅರವಿಂದ್ ಬೆಲ್ಲದ್ ಸಲಹೆ ನೀಡಿದ್ದಾರೆ. ಅಯ್ಯೋ, ಇವ್ರಿಗೆ ಯಾರು ಬೆದರಿಕೆ ಹಾಕ್ತಾರಪ್ಪ? ಇವ್ರು ಯಾರು ಬೆದರಿಕೆ ಹಾಕೋರು? ಇವ್ರ ಬೆದರಿಕೆನೇ ಎಲ್ಲರಿಗೂ ಹಾಕಿದೆ. ಇವ್ರ ಬೆದರಿಕೆನೇ ನಮಗೇನೆ ನಡಗ ಗಡ 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 ಅಂತ ನಡುತ್ತಾ ಇದ್ದೀವಿ. ಅವ್ರ ಬೆದರಿಕೆಗೆ ನಾವೇ ನಡುತ್ತಾ ಇದ್ದೀವಿ, ಅವ್ರು ಯಾಕೆ ನಡುತ್ತಾರೆ? ಅವ್ರ ಹತ್ರ ಎಲ್ಲ ಅಧಿಕಾರ ಇದೆ, ಎಲ್ಲ ಶಕ್ತಿ ಇದೆ. ನಮ್ಮಂಥವ್ರು ನಡಗಬೇಕು. ಅವ್ರಿಗೆ ಯಾವ ಬೆದರಿಕೆ? ಯಾರು ಬೆದರಿಕೆ ಹಾಕೋರು ಯಾರು ಇಲ್ಲ. ಅವ್ರು ಬೆಳಗ್ಗೆ ಇದ್ರೆ ಅವ್ರ ಬೆದರಿಕೆಯನ್ನು ತಡ್ಕೊಳಕ್ಕಾಗಲ್ಲ ಅಷ್ಟೇ. ಅದೇ ನಾ ಹೇಳಿದ್ನಲ್ಲ, ಏನು ಸುಳ್ಳು, ಏನು ಪಬ್ಲಿಸಿಟಿ ಸಂಬಂಧ ಏನು ಹೇಳ್ಕೊಂತ ಅವ್ರದ್ದೇ ಸರ್ಕಾರ ಐತಿ. ಯಾರು ಅವ್ರಿಗೆ ಬೆದರಿಕೆ ಖರೀದಿ ಮಾಡಿದಾರೆ, ಮಿನಿಸ್ಟ್ರಿಗೆ ಬೆದರಿಕೆ ಕರೆ ಮಾಡಿದಾರೆ, ಆಕ್ಷನ್ ತಗೊಳ್ಳಲ್ಲ. ಅವ್ರದ್ದೇ ಸರ್ಕಾರ ಐತಿ. ಇನ್ನು RSSಗೆ ಅಂಕುಶ ಹಾಕುವ ನಿರ್ಧಾರಕ್ಕೆ RSS ನಾಯಕರು ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿರುವ RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆ ರಾಜ್ಯ ನಾಯಕರು ಚರ್ಚೆ ಮಾಡಿದ್ದಾರೆ. ಕೇಶವ್ ಕೃಪಾದಲ್ಲಿ ಚರ್ಚಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನಿಲುವಿನ ವಿರುದ್ಧ ಜಾಗೃತಿಗೊಳ್ಳಲು ಭಾಗವತ್ ಸಲಹೆ ನೀಡಿದ್ದಾರೆ. ಹೀಗಾಗಿ ರಾಜ್ಯದ ಹಲವು ಕಡೆ ಈಗಾಗಲೇ ಐ ಲವ್ RSS ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಮಂಡ್ಯ, ಕಲಬುರಗಿ, ವಿಜಯಪುರದಲ್ಲಿ ಐ ಲವ್ RSS ಎಂಬ ಪೋಸ್ಟರ್ ಅಂಟಿಸಲಾಗ್ತಿದೆ. ಹಾಗೆ ಭಾರತ ಪ್ರೀತಿಸುವವರು RSS ಪ್ರೀತಿಸುತ್ತಾರೆ ಎಂಬ ಪೋಸ್ಟರ್ಗಳ ಮೂಲಕವೂ ಅಭಿಯಾನ ಸಾಗಿದೆ. ಇಡೀ ಜಗತ್ತಿನ ದೊಡ್ಡ ಸಂಘಟನೆಯಾದಂತಹ ಅಪ್ರತಿಮ ದೇಶಭಕ್ತ ಸಂಘಟನೆ RSS ಅನ್ನು ಅಪಮಾನ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರಂಥದ್ದಲ್ಲ. ನೆಹರು ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವ್ರ ಕೈಲೇ ಆಗಲಿಲ್ಲ. ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ಕೇವಲ ಪ್ರಚಾರ ತೆವಲಿದಕ್ಕೋಸ್ಕರ ನೀವು ಈ ರೀತಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು. ನೀವು RSSನ ಬೈದನೋದ್ರೆ ನಿಮ್ಮ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಕಾಣಿಸುತ್ತೆ. ಬಿಜೆಪಿ ಹೀಗೆ ಬೀದಿಗಿಳಿದು ಹೋರಾಟ ಮಾಡುವಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಪರ ಮಾಜಿ ಸಚಿವ KN ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ ಕವಾಯತು, ಬೈಠಕ್ಗಳನ್ನು ಮಾಡಬಾರದು ಎಂದು ರಾಜಣ್ಣ ಹೇಳಿದ್ದಾರೆ. ಅವರು ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ. ಈ ಮಧ್ಯೆ RSS ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಕೇರಳದ ಆನಂದ್ ಆತ್ಮಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಿದೆ. ಕೇರಳದ RSS ಶಾಖೆಯಲ್ಲಿನ ಲೈಂಗಿಕ ದೌರ್ಜನ್ಯದಿಂದ ಆನಂದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನೇರವಾಗಿ RSS ವಿರುದ್ಧ ಸಮರ ಶುರು ಮಾಡಿದೆ.
ಈ ಹಿಂದೆ ಸದನದಲ್ಲಿ ನಮಸ್ತೆ ಸದಾವತ್ಸಲೆ ಎಂದು ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆದ್ರೀಗ ಪ್ರಿಯಾಂಕ್ ಖರ್ಗೆ ನಿಲುವಿನ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಲ್ಲುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸರ್ಕಾರದ ಮಟ್ಟದಲ್ಲಿ ಒಂದಿಷ್ಟು ಚಿಂತನ ಮಂಥನ ಶುರುವಾಗಿದೆ. RSS ಹಾಗೂ ಕಮಲ ಪಡೆ, ಕೇಸರಿ ಪಡೆ ಬಹಳ ತೀವ್ರವಾಗಿ ಸರ್ಕಾರದ ನಡೆಯನ್ನು ವಿರೋಧಿಸಿದೆ. ನೀವೇನು ಗೂಟ ಹೊಡ್ಕೊಂಡು ಇಲ್ಲೇ ಕೂತ್ಕೊಂಡಿರಲ್ಲ, ನಾಳೆ ನಾವು ಕೂಡ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ರಾಜಕೀಯದ ಪೈಪೋಟಿ ಬಹಳ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಈ ವಿಚಾರದಲ್ಲಿ.